ರಾಜನ ದೊರೆಯ ರಣಧೀರ ನಾಯಕನೇ ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ಮೈಸೂರು ರಾಜನ ದೊರೆಯ ರಣಧೀರ ನಾಯಕನೇ ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸುಗ್ಗಿ ಹುಗ್ಗಿ ಪ್ರೋಗ್ರಾಮ್ಗೆ ಹೋಗ್ತಾ ಇದೀವಿ. ಆ ವಿಡಿಯೋನ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನೀವು ಫುಲ್ ವಿಡಿಯೋ ನೋಡೋದ್ರಿಂದ ನನ್ನ ವಿಡಿಯೋ ನಿಮ್ಗೆ ಅರ್ಥ ಆಗುತ್ತೆ. ನೀವು ಮಿಡಲ್ ಅಲ್ಲಿ ಸ್ಕಿಪ್ ಮಾಡೋದ್ರಿಂದ ವಿಡಿಯೋ ನಿಮ್ಗೆ ಅರ್ಥ ಆಗೋದಿಲ್ಲ. ನಾನು ಹೇಳ್ತಿರೋದು ಕೂಡ ನಿಮ್ಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ. ನಾವು ಸುಗ್ಗಿ ಹುಗ್ಗಿಗೆ ಬಂದಿದೀವಿ. ಆಲ್ರೆಡಿ ಆ ಪ್ರೋಗ್ರಾಮ್ ಹತ್ರ ಆಲ್ರೆಡಿ ರೀಚ್ ಆಗಿದೀವಿ. ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಹೊರಗಡೆ ಹೋಗ್ತಾ ಇದೀವಿ. ನಾವೀಗ ಬಂದಿದ್ದಾಗ ಟೈಮ್ ಬಂದು ಮೇ ಬಿ 5:30 ಆಗಿತ್ತು ಅಂತ ಅನ್ಸುತ್ತೆ. ಸೊ ಇದು ಫಸ್ಟ್ ಆಫ್ ಆಲ್ ಎಲ್ಲಿ ನಡೀತಿದೆ ಅಂತ ತಿಳ್ಕೊಂಡ್ಬಿಡೋಣ. ನಾರ್ತ್ ಬ್ಯಾಂಗ್ಳೂರಲ್ಲಿ ಜಗ್ಗೂರ್ ಮೈದಾನದಲ್ಲಿ, ಜಗ್ಗೂರ್ ಗ್ರೌಂಡ್ ಅಲ್ಲಿ ಈ ಪ್ರೋಗ್ರಾಮ್ ನ ನಡೆಸ್ಕೊಡ್ತಿದ್ದಾರೆ. ಯಾರು ನಡೆಸ್ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ರೆವೆನ್ಯೂ ಮಿನಿಸ್ಟರ್ ಬ್ಯಾಡರಾಯನಪುರದ MLA ಆದಂತಹ ಕೃಷ್ಣ ಬೈರೇಗೌಡ ಸರ್ ಅವರು ಈ ಪ್ರೋಗ್ರಾಮ್ ನ ನಡೆಸ್ಕೊಡ್ತಿದ್ದಾರೆ. ತುಂಬಾನೇ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಪ್ರತಿ ವರ್ಷ ಸಂಕ್ರಾಂತಿ ಟೈಮ್ ಅಲ್ಲಿ ಈ ಪ್ರೋಗ್ರಾಮ್ ನ ಅವರು ನಡೆಸ್ಕೊಡ್ತಾ ಇದ್ದಾರೆ. ಸೊ ಲಾಸ್ಟ್ ಇಯರ್ ಕೂಡ ನಾನು ಹೋಗಿದ್ದೆ, ತುಂಬಾನೇ ಚೆನ್ನಾಗಿತ್ತು ಪ್ರೋಗ್ರಾಮ್. ಅದಕ್ಕೆ ನಾನು ಈ ವರ್ಷ ಮಿಸ್ ಮಾಡಿದೆ ಕೂಡ. ಈ ವರ್ಷನೂ ಕೂಡ ಪ್ರೋಗ್ರಾಮ್ ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಸೊ ನೋಡ್ಬೋದು, ನಾವು ಇಲ್ಲಿ ಒಂದು ಹಳ್ಳಿ ಥೀಮ್ ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ನಾವು ಹಳ್ಳಿಗೆ ಬಂದಿದೀವಿ ಅನ್ನೋ ತರ ಫೀಲ್ ಆಗ್ತಾ ಇದೆ. ನಾವು ಎಂಟ್ರೆನ್ಸ್ ಅಲ್ಲಿ ಹೋಗ್ತಿದ್ದಂಗೆ, ಸೊ ಹಳ್ಳಿಲಿ ಏನಿರುತ್ತೋ ಅದನ್ನ ಎಂಟ್ರೆನ್ಸ್ ಅಲ್ಲಿ ಅವರು ಮಾಡಿದ್ದಾರೆ ಮಾಡೆಲ್ ತರ. ತುಂಬಾನೇ ಚೆನ್ನಾಗಿತ್ತು. ಸೊ ನಾವೀಗ ಹೋಗ್ತಾ ಇರೋದು ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಿದ್ದಂಗೆ ರಾಶಿ ಪೂಜೆ ಎಲ್ಲ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು. ಎಷ್ಟು ಜನ ಬರುತ್ತೆ ಅಂದ್ರೆ ತುಂಬಾ ಜನ ಈ ಪ್ರೋಗ್ರಾಮ್ ನ ನೋಡೋದಕ್ಕೆ ಬರ್ತಾರೆ. ಅಷ್ಟೇ ಚೆನ್ನಾಗಿ ಪ್ರೋಗ್ರಾಮ್ ಕೂಡ ಇರುತ್ತೆ. ಸೊ ನಾವು ಈಗ ಸ್ಟಾರ್ಟಿಂಗ್ ಹೋಗ್ತಾ ಇದೀವಿ. ಆಲ್ರೆಡಿ ತುಂಬಾನೇ ಜನ ಸೇರಿದ್ರು. ಸೊ ಹೋಗಿ ಸ್ಟಾರ್ಟಿಂಗ್ ನಾವು ನೋಡಿದ್ದು ರಾಶಿ ಪೂಜೆನ. ಎಲ್ಲಾ ಧಾನ್ಯಗಳನ್ನ ಯೂಸ್ ಮಾಡ್ಬಿಟ್ಟು ರಾಶಿ ಪೂಜೆನ ಮಾಡ್ತಾರೆ. ಹೌದು, ಸಂಕ್ರಾಂತಿಯಲ್ಲಿ ವಿಶೇಷ ಅಂದ್ರೆ ಇದೆ ಅಲ್ವಾ. ಸೊ ರಾಶಿ ಪೂಜೆ ಮಾಡೋದೇ ಸಂಕ್ರಾಂತಿಯಲ್ಲಿ ವಿಶೇಷ. ಯಾಕಂದ್ರೆ ಸುಗ್ಗಿ ಸ್ಟಾರ್ಟ್ ಆಗ್ತಿದೆ ಅನ್ನೋದನ್ನ ಒಂದು ಇಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ, ಅದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದೆ ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ರು. ತುಂಬಾನೇ ಇಷ್ಟ ಆಗ್ತಾ ಇತ್ತು. ಸೊ ಹಾರ್ಸ್ ರೈಡಿಂಗ್ ಕೂಡ ಇತ್ತು. ಇಲ್ಲಿ ಎತ್ತುಗಳನ್ನ ಕೂಡ ಕಟ್ಟಿದ್ರು. ಸೊ ಈ ಎತ್ತುಗಳನ್ನ ನೋಡ್ಬಿಟ್ಟು ನಾವು ಹಳ್ಳಿ ತಳಿ ಇರ್ಬೇಕು ಅಂತ ಅನ್ಕೊಂಡ್ವಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಇದು ಯಾವ ತಳಿಯ ಎತ್ತುಗಳು ಅಂತ ಗೊತ್ತಿದ್ರೆ ಸೊ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಎತ್ತುಗಳು ಯಾವ ತಳಿದು ಅಂತ ಹೇಳ್ಬಿಟ್ಟು. ಹಾಗೆ ನಮ್ಗೆ ಫ್ರೀ ಆಗಿ ಖಾರ ಪೊಂಗಲ್, ಸಿಹಿ ಪೊಂಗಲ್, ಕುಚ್ಚಿ ಶೇಂಗಾ, ಆಮೇಲೆ ಸಂಕ್ರಾಂತಿ ಎಳ್ಳು ಬೆಲ್ಲ, ಮತ್ತೆ ಕಬ್ಬು, ಗೆಣಸು, ಇದನ್ನೆಲ್ಲ ಕೂಡ ಫ್ರೀ ಆಗಿ ಕೊಡ್ತಾ ಇದ್ರು. ಸೊ ನೀವು ಯಾರು ಎಷ್ಟು ಸರಿ ಬೇಕಿದ್ರು ಹೋಗಿ ಇಸ್ಕೋಬಹುದಿತ್ತು. ತುಂಬಾನೇ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತೂ. ತುಂಬಾನೇ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ರು. ಹಾಗೆ ಈ ಪ್ರೋಗ್ರಾಮ್ ನಲ್ಲಿ ತುಂಬಾ ಸ್ಟಾಲ್ಗಳನ್ನ ಹಾಕಿದ್ರು. ನಮ್ಗೆ ಬೇಕಾದಂತಹ ಎಲ್ಲಾ ಪ್ರಾಡಕ್ಟ್ ಇಲ್ಲಿ ಸಿಗ್ತಾ ಇತ್ತು. ಸೊ ಇಲ್ಲಿ ಕ್ಲಾತ್ ಶಾಪ್ ಗಳಂತೂ ತುಂಬಾನೇ ಸ್ಟಾಲ್ಗಳಿತ್ತು. ಒಂದಕ್ಕಿಂತ ಒಂದು ಸ್ಟಾಲ್ ಅಲ್ಲಿ ಡಿಫ್ರೆಂಟ್ ಆಗಿರುವಂತಹ ಕ್ಲಾತ್ಸ್ ಇತ್ತು. ಹಾಗೆ ಹೋಮ್ ಮೇಡ್ ಪ್ರಾಡಕ್ಟ್, ಹೋಮ್ ಮೇಡ್ ಉಪ್ಪಿನಕಾಯಿ. ನಾನು ಹೋಗ್ತಾ ಇರುವಾಗ ನನ್ಗೆ ಒಂದು ಡ್ರೆಸ್ ಇಷ್ಟ ಆಯ್ತು. ಸೊ ಹಾಗಾಗಿ ನಿಂತು ನೋಡ್ತಾ ಇದ್ದೆ. ಸೊ ಹಾಗೆ ಇಷ್ಟ ಆಗಿ ಒಂದು 2-3 ಡ್ರೆಸ್ ನಾನು ಕೂಡ ಅಲ್ಲಿ ಪರ್ಚೇಸ್ ಮಾಡಿದೆ. ನಂತರ ಹೋಗ್ತಾ ಇರುವಾಗ ನೋಡ್ಬೋದು, ಹಪ್ಪಳ ಸಂಡಿಗೆ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ತುಂಬಾ ಸ್ಟಾಲ್ಗಳಿತ್ತು. ತುಂಬಾನೇ ಇಷ್ಟ ಆಗ್ತಾ ಇತ್ತು. ಹಾಗೆ ನೋಡ್ತಾ ನೋಡ್ತಾ ತಗೋಬೇಕು ಅನ್ನೋ ತರ ಫೀಲ್ ಕೂಡ ಆಗ್ತಾ ಇತ್ತು. ಸೊ ನನಗೆ ಅಲ್ಲಿ ಕಂಪೇರ್ ಮಾಡಿದಾಗೆ ತುಂಬಾನೇ ಬಟ್ಟೆಗಳದ್ದು ಮಾತ್ರ ತುಂಬಾನೇ ಸ್ಟಾಲ್ ಇದೆ ಅಂತ ಅನಿಸ್ತಾ ಇತ್ತು. ಸೊ ನಾವು ಕೂಡ ಎಲ್ಲ ನೋಡ್ಕೊಂತ ಹೋಗ್ತಾ ಇದೀವಿ. ಹೋಮ್ ಮೇಡ್ ಪ್ರಾಡಕ್ಟ್, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ಕ್ಲಾತ್ ಶಾಪ್,
ಇಷ್ಟೇ ಅಲ್ಲದೆ ತುಂಬಾ ವೆರೈಟಿ ಫುಡ್ ಸ್ಟಾಲ್ ಕೂಡ ಹಾಕಿದ್ರು. ಅದಂತೂ ಸಖತ್ತಾಗಿತ್ತು. ಒಂದಕ್ಕಿಂತ ಒಂದು ಫುಡ್‌ನ ಟೇಸ್ಟ್ ಮಾಡ್ಬೋದಿತ್ತು. ತುಂಬಾನೇ ಚೆನ್ನಾಗಿತ್ತು. ಸೊ ನಾವು ಫಸ್ಟ್ ಎಲ್ಲ ಇದನ್ನ ಕ್ಲಾತ್ ಶಾಪು, ಹೋಮ್ ಮೇಡ್ ಪ್ರಾಡಕ್ಟ್ಸ್‌ದೆಲ್ಲ ಶಾಪ್‌ನ ಫಸ್ಟ್ ನೋಡ್ತಾ ಇದೀವಿ. ಸೊ ಹೇಗೆಲ್ಲ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ನೋಡ್ತಾ ಇದ್ವಿ. ತುಂಬಾನೇ ಚೆನ್ನಾಗಿತ್ತು. ಈ ಪ್ರೋಗ್ರಾಮ್ ಬಂದು ಫಸ್ಟ್ 11th ಇಲ್ಲಿ ಕಾಂಪಿಟೇಷನ್ ಇರುತ್ತೆ. ಏನೇನ್ ಕಾಂಪಿಟೇಷನ್ ಇರುತ್ತೆ ಅಂದ್ರೆ ಕಬಡ್ಡಿ, ರಂಗೋಲಿ, ಡ್ರಾಯಿಂಗ್, ಹಗ್ಗ ಜಗ್ಗಾಟ, ಜಾನಪದ ನೃತ್ಯ ಇದ್ರದ್ದು ಕಾಂಪಿಟೇಷನ್ ಇರುತ್ತೆ. ಸೊ ಇದರಲ್ಲಿ ವಿನ್ ಆದಂತವ್ರಿಗೆ ಪ್ರೈಸ್ ಕೂಡ ಅನೌನ್ಸ್ ಮಾಡ್ತಾರೆ, ಪ್ರೈಸ್ ಕೂಡ ಕೊಡ್ತಾರೆ. ಸೊ ಸಂಡೇ ಬಂದ್ಬಿಟ್ಟು ಸಂಡೇ ಪ್ರೋಗ್ರಾಮ್ ಏನಿರುತ್ತೆ ಅಂದ್ರೆ ಸೋನು ವೇಣುಗೋಪಾಲ್ ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನು, ಇವರು ಉತ್ತರ ಕರ್ನಾಟಕದವರು. ಸೊ ಇವರು ಮತ್ತೆ ವಾಸುಕಿ ವೈಭವ್ ಅವರು ಇಬ್ರು ಕೂಡ ಬರ್ತಾ ಇದ್ದಾರೆ. ಆಲ್ರೆಡಿ ನಾನು ಅವಾಗ್ಲೇ 2 ಡ್ರೆಸ್ನ ಪರ್ಚೇಸ್ ಮಾಡಿದ್ದೆ. ಬಟ್ ಇದನ್ನ ನೋಡ್ಬಿಟ್ಟು ಬಿಟ್ಟು ಹೋಗಿದ್ದೆ. ಏನಕ್ಕೆಂದ್ರೆ ಅವ್ರು ಸ್ವಲ್ಪ ಪ್ರೈಸ್ ನ ಜಾಸ್ತಿ ಹೇಳ್ತಾ ಇದ್ರು. ಸೊ ಹಾಗಾಗಿ ಬೇಡ ಅಂತ ಬಿಟ್ಟು ಹೋಗಿದ್ದೆ. ಬಟ್ ಆದ್ರೂ ಮನ್ಸು ತಡಿಲಿಲ್ಲ, ಮತ್ತೆ ತಗೋಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಮತ್ತೆ ರಿಟರ್ನ್ ಬಂದು ಸೊ 150 ರೂಪೀಸ್ ಅಷ್ಟೇ ಡಿಸ್ಕೌಂಟ್ ಕೊಟ್ರು. ಸೊ ಅದು ಡ್ರೆಸ್ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಗೊಂಡೆ ಮತ್ತೆ. ಸೊ ತುಂಬಾನೇ ಚೆನ್ನಾಗಿತ್ತು. ಬೇರೆ ಕಡೆ ಎಲ್ಲ ನಾನು ಚೆಕ್ ಮಾಡಿದೆ ಅಲ್ಲಿ ಇರೋಂತಹ ಕ್ಲಾತ್ ಶಾಪ್ ಅಲ್ಲಿ. ಸೊ ಬೇರೆ ಯಾವ್ದು ನಂಗೆ ಇಷ್ಟ ಆಗ್ಲಿಲ್ಲ. ಹಾಗಾಗಿ ರಿಟರ್ನ್ ಬಂದ್ಬಿಟ್ಟು ಮತ್ತೆ ಅಲ್ಲಿಗೆ ತಗೊಂಡೆ. ಸೊ ಇಲ್ಲಿ ನೋಡ್ಬೋದು ಹೋಮ್ ಮೇಡ್ ಪ್ರಾಡಕ್ಟ್ಸ್ ನ ಇಟ್ಟಿದ್ದಾರೆ. ಚಟ್ನಿ ಪುಡಿ, ಹಾಗೆ ಇಲ್ಲಿ ಏನು ಶೇಂಗಾ ಬೀಜ ಆಗಿರ್ಬೋದು, ಹಾಗೆ ಬಟಾಣಿ, ಆಮೇಲೆ ಉಪ್ಪಿನಕಾಯಿ, ಉದ್ದಿನ ಬೇಳೆ, ಆಮೇಲೆ ಚಟ್ನಿ ಪುಡಿಗಳು, ಎಲ್ಲಾ ತರದ ಚಟ್ನಿ ಪುಡಿಗಳು, ಹುಚ್ಚೆಳ್ಳು ಪುಡಿ ಅದೆಲ್ಲ ಇಟ್ಟಿದ್ರು. ಸೊ ನನಗೆ ಏನ್ ಬೇಕಾಗಿತ್ತು ಅದನ್ನ ನಾನು ಮತ್ತೆ ತಗೊಂಡೆ. ಇಲ್ಲಿ ನಮ್ಗೆ ಗೇಮ್ ಕೂಡ ಆಟ ಆಡೋದಿಕ್ಕೆ ಗೇಮ್ ಕೂಡ ಇಟ್ಟಿರ್ತಾರೆ. ಸೊ ಇಂಟ್ರೆಸ್ಟ್ ಇರೋರು ಗೇಮ್ ಕೂಡ ಆಟ ಆಡ್ಬೋದು. ಸೊ ಇಲ್ಲಿ ಶೂಟ್ ಮಾಡ್ಬೇಕು ಗನ್ನಿಂದ ಬಲೂನ್ಸ್ ನ. ಸೊ ಅವರು ಪ್ರೈಸ್ ನ ಇಟ್ಟಿರ್ತಾರೆ, ಅದು ಪ್ರೈಸ್ ನ ಕೊಡ್ತಾರೆ. ಸೊ ಅದು ಕೂಡ ಚೆನ್ನಾಗಿತ್ತು. ನಂತರ ನಾವೆಲ್ಲ ನೋಡ್ಕೊಂಡು ಎಲ್ಲ ಶಾಪಿಂಗ್ ಮುಗಿದ ನಂತರ ನಾವು ಈಗ ಹೋಗ್ತಾ ಇರೋದು ಫುಡ್ ಕಡೆ. ಸೊ ಫುಡ್ ಅಂದ್ರೆ ಯಾರಿಗೆಲ್ಲ ಇಷ್ಟ ಆಗಲ್ಲ, ಯಾರಿಗೆಲ್ಲ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು ಅಂತ ಇರಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಕೂಡ ಫುಡ್ ನೋಡ್ತಾ ನೋಡ್ತಾ ಟೇಸ್ಟ್ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ವಿ. ಪಾನಿಪುರಿ, ಮಸಾಲ ಪುರಿ, ಪಾವ್ ಬಜ್ಜಿ, ಐಸ್ ಕ್ರೀಮ್ಸು, ಜ್ಯೂಸು, ಎಲ್ಲ ವೆರೈಟಿ ಸ್ನಾಕ್ಸ್ ಕೂಡ ಇಲ್ಲಿ ಇಟ್ಟಿದ್ರು. ಸೊ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಂಡು ತಿನ್ಬೋದಿತ್ತು. ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ ಎಲ್ಲ ಕೂಡ ಇಷ್ಟ ಇತ್ತು. ಸೊ ವಿನಯಕ್ಕೂ ಕೂಡ ಇಷ್ಟ ಆಗಿ ಅಲ್ಲಿ ಅವ್ರ ಕಡೆ ಫುಡ್ ಅಂದ ತಕ್ಷಣ ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವರು ಕೂಡ ಶೇಂಗಾ ಹೋಳಿಗೆನ ತಗೊಂಡು ಬಂದ್ರು, ನನಗೆ ಪಾರ್ಸಲ್ ತಗೊಂಡು. ಹಾಗೆ ನಮಗೆ ಫುಡ್ ಏನ್ ತಿನ್ಬೇಕು ಅನ್ನಿಸ್ತು ಅದನ್ನ ನೋಡ್ತಾ ಇದ್ವಿ. ಸೊ ನಾವು ಲಾಸ್ಟ್ ಟೈಮ್ ಹೊರಬೇಳೆ ಮೇಳಕ್ಕೆ ಹೋಗ್ಲಿಲ್ಲ. ಸೊ ಅದನ್ನ ಮಿಸ್ ಮಾಡ್ಕೊಂಡಿದ್ವಿ. ಹಾಗಾಗಿ ಇಲ್ಲಿ ಹಾಕಿದ್ರು ಅಲ್ವಾ ಹೊರಬೇಳೆ ಮೇಳನ. ಸೊ ಇಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದೀವಿ. And I can take the pain. You wanna sink or swim? I'm gonna go down swinging. Look deep within. I get lost in the feeling. I just need a win. I'm gonna find my meaning. I can make a change. I wanna play the game. You wanna sink or swim? I'm gonna go down swinging. Look deep within. I get lost in the feeling. Just need a win. I'm going all I know is time to make a change. And I can take the pain. You wanna sink or swim? I'm gonna go down swinging. Look deep within. I get lost in the feeling. Just need a win. I'm gonna find my meaning. I can ನಾವು ಫಸ್ಟ್ ಹೋಗಿದ್ದು ಅವರೇ ಬೇಳೆ ಮೇಳಗೆ ಹೋದ್ವಿ. ಸೊ ಅಲ್ಲಿ ತುಂಬ ವೆರೈಟಿ ಅವರೆಕಾಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡಿರ್ತಾರೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಡಿಫ್ರೆಂಟ್ ವೆರೈಟಿ ಇತ್ತು ಫುಡ್ಡು. ಸೊ ಎಲ್ಲ ಫುಡ್ಗೂ ಅವರೆಕಾಳನ್ನ ಯೂಸ್ ಮಾಡಿಬಿಟ್ಟು ಮಾಡಿರ್ತಾರೆ. ಸೊ ನಾವು ಫಸ್ಟು ಅದನ್ನು ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು
ಹೋದ್ವಿ. ಅವರೆಬೇಳೆ ಮೇಳದಲ್ಲಿ ನನಗೆ ಏನು ತುಂಬ ಸ್ಪೆಷಲ್ ಅಂತ ಅನ್ನಿಸ್ತು ಅಂದರೆ ಅವರೆಕಾಳಿಂದ ಐಸ್ ಕ್ರೀಮ್ ಮಾಡಿದ್ದಾರೆ. ಸೊ ಅದು ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು. ಅಷ್ಟೇ ಅಲ್ಲದೆ ನಾವು ಫಸ್ಟು ಅವರೆಬೇಳೆ ಮೇಳದಲ್ಲಿ ಸೊ ಏನಾದರೂ ಟ್ರೈ ಮಾಡೋದಕ್ಕಿಂತ ಮುಂಚೆ ನಾವು ಸ್ವೀಟ್ನ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟು ಸ್ವೀಟ್ ಟ್ರೈ ಮಾಡೋಕ್ಕೆ ಹೋದ್ವಿ. ಸ್ವೀಟಲ್ಲಿ ಅವರೆಕಾಳ್ದು ಜಾಮೂನ್ ಮಾಡಿದ್ರು, ಹಾಗೆ ಜಿಲೇಬಿ ಮಾಡಿದ್ರು, ಪಾಯಸ ಇತ್ತು, ಹೋಳಿಗೆ ಇತ್ತು, ಇಷ್ಟು ಇತ್ತು. ತುಂಬಾ ಚೆನ್ನಾಗಿತ್ತು ಫುಡ್ಡು. ಸ್ವೀಟಲ್ಲಿ ನನಗೆ ಅವರೆಕಾಳಿಂದ ಮಾಡಿರೋವಂಥ ಜಾಮೂನ್ ತುಂಬಾ ಇಷ್ಟ ಆಯಿತು. ಸೊ ನಾನು ಕೂಡ ತುಂಬಾ ಇಷ್ಟಪಟ್ಟು ಜಾಮೂನ್ನ ತಿಂದೆ. ಸೂಪರಾ, ಚೆನ್ನಾಗಿದೆಯಾ? ನೀನು ತಿಂದು ಸೂಪರ್. ಎಲ್ಲ ನಾನೇ ಖಾಲಿ ಮಾಡ್ತೀನಿ. ತೋರಿಸಿ. ಅವರೆಕಾಳು ಚಿತ್ರಾನ್ನ. ಇದು ಅವರೆಕಾಳ, ಇದು ಬಿರಿಯಾನಿ. ಅವರೆಕಾಳು ಬಿರಿಯಾನಿ, ಚಿತ್ರಾನ್ನ. ಇದೇನು ಉಪ್ಪಿಟ್ಟ ಚಟ್ನಿ. ಇಡ್ಲಿ ತೋರಿಸಿ ಅಕ್ಕ, ಇಡ್ಲಿ ತೋರಿಸಿ. ಇದು ಅವರೆಕಾಳು ಚಟ್ನಿ. ಇದನ್ನ ಹಾಕಿಲ್ವಾ? ನಾವು ಫಸ್ಟ್ ಸ್ವೀಟ್ ಅಲ್ಲಿ ಟ್ರೈ ಮಾಡಿದ್ದು ಅವರೆಕಾಳು ಜಾಮೂನು ಮತ್ತೆ ಅವರೆಕಾಳು ಜಿಲೇಬಿ. ಅವರೆಕಾಳು ಜಾಮೂನ್ ಅಂತೂ ನೆಕ್ಸ್ಟ್ ಲೆವೆಲ್ ಎಲ್ಲ ಇತ್ತು, ಸಖತ್ತಾಗಿತ್ತು, ತುಂಬಾನೇ ಇಷ್ಟ ಆಯ್ತು. ನೆಕ್ಸ್ಟ್ ನಾವು ತಗೊಂಡಿದ್ದು ಅವರೆಕಾಳು ಬಿರಿಯಾನಿ, ಅದು ಕೂಡ ಸೂಪರ್ ಆಗಿತ್ತು, ಅದು ಕೂಡ ನಮಗೆ ತುಂಬಾನೇ ಇಷ್ಟ ಆಯ್ತು. ನೆಕ್ಸ್ಟ್ ನಾವು ಸೆಟ್ ದೋಸೆ ತಗೊಂಡಿದ್ವಿ ಅವರೆಕಾಳ್ದು. ಸೊ ಅದು ಏನಕ್ಕೆ ಅಂದ್ರೆ ನಿಧಿ ಬಿರಿಯಾನಿ ತಿನ್ನಲ್ಲ, ಸ್ವಲ್ಪ ಖಾರ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಬಿರಿಯಾನಿ ಇಷ್ಟಪಡಲ್ಲ ಅವಳು ಜಾಸ್ತಿ, ಹಾಗಾಗಿ ಅವಳಿಗೆ ದೋಸೆ ತಗೊಂಡಿದ್ವಿ, ಅದು ಕೂಡ ಚೆನ್ನಾಗಿತ್ತು. ಇಲ್ಲಿ ನೋಡ್ಬೋದು, ಇದು ನಾನು ಸಡನ್ ಆಗಿ ನೋಡಿದ ತಕ್ಷಣ ಫ್ಲವರ್ ಇಟ್ಟಿದ್ದಾರೆ ಆ ತರ ಡೆಕೋರೇಟ್ ಮಾಡಿ ಅಂತ ಅನ್ಕೊಂಡೆ. ಅದು ಫ್ಲವರ್ ಅಲ್ಲ, ನಿಜವಾದ ಕ್ಯಾಂಡಲ್ಸ್ ತುಂಬಾನೇ ಚೆನ್ನಾಗಿ ಇಟ್ಟಿದ್ದಾರೆ. ಫ್ರೇಗ್ರೆನ್ಸ್ ಅಂತ ಸಖತ್ತಾಗಿ ಇತ್ತು. ಇಲ್ಲೆಲ್ಲ ಆರ್ಗಾನಿಕ್ ಪ್ರಾಡಕ್ಟ್ಸ್ ನ ಇಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿತ್ತು. ಸುಗ್ಗಿ ಹುಗ್ಗಿಲಿ ಇವೆಂಟ್ಸ್ ಏನಿತ್ತು ಅಂದ್ರೆ ಮೈನ್ ಆಗಿ ವಾಸುಕಿ ವೈಭವ್ ಅವ್ರು ಬರ್ತಾ ಇದ್ರು, ಹಾಗೆ ಸೋನು ವೇಣುಗೋಪಾಲ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಬರ್ತಾ ಇದ್ರು. ಅದ್ರ ಜೊತೆ ಅವರೆಬೇಳೆ ಮೇಳ, ಕಲ್ಚರಲ್ ಪ್ರೋಗ್ರಾಮ್ಸ್, ವಿಲೇಜ್ ಗೇಮ್ಸ್, ಕೈಟ್ ಫ್ಲೈಯಿಂಗು, ಬುಲಕ್ ಕಾರ್ಟ್ ರೈಡು, ಹ್ಯಾಂಡ್ ಕ್ರಾಫ್ಟ್ ಸ್ಟಾಲ್ಸ್ ತುಂಬಾನೇ ಚೆನ್ನಾಗಿತ್ತು. ಸೊ ಇಲ್ಲಿ ನೋಡ್ಬೋದು, ಇವಾಗೆಲ್ಲ ಟ್ರೆಂಡ್ ಆಗ್ತಿದೆ, ಮತ್ತೆ ಮಡಿಕೆಯಲ್ಲಿ ಅಡಿಗೆ ಮಾಡೋದು ಬರ್ತಾ ಇದೆ. ಸೊ ಹೆಲ್ತ್ಗೆ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬಿಟ್ಟು ಇವಾಗ ಎಲ್ರು ಮತ್ತೆ ಅದೇ ಏನು ನಾವು ಓಲ್ಡ್ ಜನರೇಷನ್ ಅಲ್ಲಿ ಯೂಸ್ ಮಾಡ್ತಾ ಇದ್ವೋ ಅದೇ ಪಾತ್ರೆಗಳನ್ನ, ಮಣ್ಣಿನ ಪಾತ್ರೆಗಳನ್ನ ಮತ್ತೆ ಯೂಸ್ ಮಾಡ್ತಾ ಇದೀವಿ. ಸೊ ಅದನ್ನೆಲ್ಲ ತುಂಬಾ ಚೆನ್ನಾಗಿತ್ತು ಸ್ಟಾಲ್ಸ್ ಎಲ್ಲ. ಒಂದಕ್ಕಿಂತ ಒಂದು ಸ್ಟಾಲ್ಸ್ ನೋಡಿದಾಗೆ ತಗೋಬೇಕು ಅಂತ ಅನಿಸ್ತಾ ಇತ್ತು. ಹಾಗೆ ಮಕ್ಕಳಿಗೆ ರಿಲೇಟೆಡ್ ಆಗಿರೋಂಥ ಟಾಯ್ಸು, ಅವರಿಗೆ ಬುಕ್ಸ್, ಅದನ್ನೆಲ್ಲ ತುಂಬಾ ಸ್ಟಾಲ್ಗಳಲ್ಲಿ ಇಟ್ಟಿದ್ರು. ಸೊ ಯಾರಿಗೆ ಇಷ್ಟ ಆಗುತ್ತೋ ಹ್ಯಾಂಡ್ ಕ್ರಾಫ್ಟ್, ಹ್ಯಾಂಡ್ ಪೇಂಟಿಂಗ್ ಕೂಡ ಇಟ್ಟಿದ್ರು, ಆರ್ಗ್ಯಾನಿಕ್ ಆಯಿಲ್ಸ್, ಪ್ರತಿಯೊಂದನ್ನು ಕೂಡ ಇತ್ತು. ಸೊ ತುಂಬಾನೇ ಚೆನ್ನಾಗಿತ್ತು. ಫಸ್ಟ್ ಸಂಜೆ ಈವ್ನಿಂಗ್ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿತ್ತು ಏನಂದ್ರೆ ಪ್ರೋಗ್ರಾಮು ಸೋನು ವೇಣುಗೋಪಾಲ್ ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಏನಿದ್ದಾರೋ ಅವರು ಫಸ್ಟ್ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ರು. ಅವ್ರು ಬಂದ್ರು ಉತ್ತರ ಕರ್ನಾಟಕದವರು. ನೆಕ್ಸ್ಟ್ ವಾಸುಕಿ ವೈಭವ್ ಅವರು ಬಂದು ಆ ಪ್ರೋಗ್ರಾಮ್ ನ ಕಂಟಿನ್ಯೂ ಮಾಡಿದ್ರು. ನಾವು ನಾರ್ತ್ ಬೆಂಗಳೂರದವ್ರು ನಾವು ಶೋ ಆಫ್ ಮಾಡೋದು ಬಿಡೋದಿಲ್ಲ. ಏರ್ಪೋರ್ಟ್ ಇಲ್ಲೇ ಅದ, ಏರ್ಪೋರ್ಟ್ ನಮ್ಮಿಂದ 20 ನಿಮಿಷ ಅದ. ಇಲ್ಲೇ ಯಾರ ಮನಿ ಏರ್ಪೋರ್ಟ್ ಹತ್ತಿರ ಅದ? ನೀವು ಏರ್ಪೋರ್ಟಿಗೆ ಎಷ್ಟು ಸತಿ ಹೋಗಿರಿ? ಹೋಗೇ ಇಲ್ಲ? 20 ಸತಿ. ಎವ್ರಿ ವೀಕೆಂಡ್ ಫ್ಲೈಟ್ ತಗೊಳಿಕ್ಕೋ ದಾರು ಕುಡಿಲಿಕ್ಕೋ? ಹೊಸ ವರ್ಷ ನಿಮಗೆ, ನಿಮ್ಮ ಕುಟುಂಬದವರಿಗೆ, ಮಕ್ಕಳಿಗೆ, ತಂದೆ ತಾಯಿಗೆ, ನಿಮ್ಮ ಇಡೀ ಕುಟುಂಬಕ್ಕೆ ಹೊಸ ವರ್ಷ ಹರುಷ, ಸುಖ, ಶಾಂತಿ, ನೆಮ್ಮದಿಯನ್ನ ತರಲಿ ಅಂತ ಆಶಿಸ್ತೇನೆ. ಅದರ ಜೊತೆಗೆ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.
ಹೂವೆ ಹನಿಗೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಕಷ್ಟ ಸುಖ ಎರಡು ಮನ್ಸನ್ ಬರ್ತೇನು. ಇಟ್ಟು ತಾಯಿರೋ ಮರಕ್ ಬರ್ತದ. ಸೋಲು ಗೆಲುವು ಪಟ್ಟು ಮೈಯ ಮರೆತು ನಿಂತ್ರೆ ಓಡೋ ಕಾಲ ಹೆಜ್ಜೆನ ತಪ್ತದ. ಕೇಳಾರ ಕೇಳಿ ಬಿಟ್ಟಾರ ಬಿಡಿ ಬದುಕೊಂದು ಬಡಪ ಪ್ರೀತಿನೇ ತಿಳಿ. ಬೆಳೆಸ್ಕೊಂಡು ಹೋಗೋಕಾಗೋ ಸಂಬಂಧನೇ ಅಳಿಸೋಕಾಗ್ದೇ ಇರೋದು ಅನುಬಂಧನೇ. ಅನುಸರಿಸ್ಕೊಂಡು ಹೋದ್ರೆ ಎಲ್ಲ ಕ್ಷಣಗಣನೆ. ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ, ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ, ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ, ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ. ಒಂದ್ಮಾತು ಬರ್ತದೆ ಒಂದ್ಮಾತು ಹೋಯ್ತದೆ, ನುಂಗ್ಕೊಂಡು ನಡೆಯೋನು ಮನುಜ ತಾನೆ. ಇದ್ದಿದ್ದು ಇರ್ತದೆ ಹೋಗಿದ್ದು ಹೋಯ್ತದೆ, ಮನ್ಸತ್ವ ಮರ್ತ್ ಹೋದ್ರೆ ತಪ್ಪು ಸಾನೆ. ಅನುಸರಿಸ್ಕೊಂಡು ಹೋದ್ರೆ ಎಲ್ಲ ಮಕ್ಕಳಾಟಾನೆ. ಅನುಸರಿಸ್ಕೊಂಡು ಹೋದ್ರೆ ಎಲ್ಲ ಅನುಸರಿಸ್ಕೊಂಡು ಹೋದ್ರೆ ಎಲ್ಲ ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ, ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ, ಯಾರೂ ಕೆಟ್ಟೋರಲ್ಲ, ಯಾರೂ ಕೆಟ್ಟೋರಲ್ಲ, ಯಾರೂ ಕೆಟ್ಟೋರಲ್ಲ. ಥ್ಯಾಂಕ್ ಯು. ನಾವು ಹುಡುಗಿರು ಈ ತರ ಪ್ರೋಗ್ರಾಮಿಗೆ ಕರ್ಕೊಂಡು ಹೋದ್ರೆ ನಾವು ಹಂಗೆ ಬರ್ತೀವ? ಬರೋ ಚಾನ್ಸೇ ಇಲ್ಲ ಅಲ್ವಾ? ಸೊ ಅದೇ ತರ ನಾನು ನನ್ಗೆ ಏನೆಲ್ಲ ಬೇಕಾಗುತ್ತೋ ಅದನ್ನ ತಗೊಂಡೇ ಬಂದೆ. ಸೊ ನನ್ಗೊಂದು 3 ಟಾಪು, ಒಂದೆರಡು ಸಲ್ವಾರ್ ಸೆಟ್ಟು, ಹಾಗೆ ಒಂದು ಟಾಪ್ ಬೇಕಿತ್ತು. ಸೊ ಅದನ್ನ ನಾನು ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಕ್ಲಾತ್ ನೋಡಿ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ತಗೊಂಡೆ. ಸೊ ವಿನಯ್ ಅವರು ಕರ್ಕೊಂಡು ಹೋದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ಅವರು ಕೂಡ ಕಳ್ಸಿದ್ರು. ಹಾಗೆ ಸುಪಾರಿ, ಹಾಗೆ ಮಸಾಲಾ ಸೋಂಪು ಕೂಡ ತಗೊಂಡಿದ್ವಿ. ಕಡಲೆ ಬೀಜ ಹಾಗೆ ಮಸಾಲ ಅವರೆಕಾಳು ಮಿಕ್ಸ್ಚರ್‌ನ ತಗೊಂಡಿದ್ವಿ. ಇದು ಬಂದು ಶೇಂಗಾ ಹೋಳಿಗೆ. ವಿನಯ್ ಅವ್ರಿಗೆ ತುಂಬಾನೇ ಇಷ್ಟ ಶೇಂಗಾ ಹೋಳಿಗೆ. ಸೊ ಅವ್ರ ಕಡೆ ಫುಡ್ ಅಂದ್ರೆ ಅವ್ರು ತುಂಬಾನೇ ಇಷ್ಟಪಡ್ತಾರೆ. ಸೊ ಹಾಗಾಗಿ ಅವರೇ ಹೋಗ್ಬಿಟ್ಟು ಖುದ್ದಾಗಿ ಶೇಂಗಾ ಹೋಳಿಗೆನ ತಗೊಂಡ್ ಬಂದ್ರು. ಹಾಗೆ ನನ್ನ ಹತ್ರ ಸೆರಾಮಿಕ್ ಜಾರ್ ಇರ್ಲಿಲ್ಲ. ಹಾಗಾಗಿ ನಾನು ಒಂದೆರಡು ಸೆರಾಮಿಕ್ ಜಾರ್‌ನ ತಗೊಂಡೆ. ಸೊ ತುಂಬಾನೇ ಚೆನ್ನಾಗಿತ್ತು. ಕಲರ್ ಒಂದೇ ತರದ್ ಬೇಡ ಅಂತ ಹೇಳಿ ಒಂದ್ ಕಲರ್ ತಗೊಂಡೆ. ಇನ್ನೊಂದು ಕೂಡ ಬೇರೆ ಕಲರ್‌ನ ಚಾಯ್ಸ್ ಮಾಡ್ಕೊಂಡೆ. ಹಾಗೆ ನಿಧಿಗೆ ಒಂದೆರಡು ಬುಕ್ಸ್ ಬೇಕಾಗಿತ್ತು. ಅದನ್ನು ಕೂಡ ತಗೊಂಡೆ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್‌ನ ನಾನು ಪರ್ಚೇಸ್ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನ್ ಭಾವಿಸ್ತಾ ಇದ್ದೀನಿ. ಸೊ ಇಷ್ಟೊತ್ತು ಯಾರೆಲ್ಲ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.